ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಪರಪನಾಗ್ರಹಾರ ಜೈಲಲ್ಲಿ ಮೂರನೇ ರಾತ್ರಿ ಕಳೆದ ದರ್ಶನ್ ನೋವು ಬೇಸರದಲ್ಲಿ ಕ್ಷಣ ಕಳೆಯುತ್ತಿರುವ ಡೆವಿಲ್ ಈ ಬಾರಿಯೂ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬಹುದೆನ್ನುವ ಟೆನ್ಷನ್ ಅಭಿಮಾನಿಗಳ ಅಭಿಮಾನಕ್ಕೆ ಆಭಾರಿ ಅಂತ ಜೈಲಿನಿಂದ ದರ್ಶನ್ ಸಂದೇಶ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಡೆವಿಲ್ ಚಿತ್ರದ ಕೆಲಸಕ್ಕೆ ತೊಂದರೆ ಆಗಬಾರದು ಅಂತ ಮನವಿ ದರ್ಶನ್ ಬೇಲ್ ರದ್ದಿನಿಂದ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಎಷ್ಟೇ ಪ್ರಭಾವಶಾಲಿಯಾಗಿದ್ರೂ ಕಾನೂನಿನ ಅನ್ವಯ ಕ್ರಮ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದ ಚೇತನ ಹಿಂಸಾ ಸರ್ಕಾರದಲ್ಲಿ ಎಡಪಂಥೀಯರ ಹಿಡಿತ ಹೆಚ್ಚಾಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರವೇ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಸ್ಕ್ ಮ್ಯಾನ್ ಅನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹ ಧರ್ಮಸ್ಥಳ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲು ಯತ್ನಿಸ್ತಾ ಇರೋ ಆರೋಪ ಕಮಲ ಪಡೆಯಿಂದ ಖಂಡಿಸಿ ಧರ್ಮಸ್ಥಳ ಚಲೋ ಕೆಲವೇ ಕ್ಷಣದಲ್ಲಿ ಮಂಜುನಾಥನ ದರ್ಶನ ಪಡೆಯಲಿರೋ ವಿಜಯೇಂದ್ರ ನೇತೃತ್ವದ ಶಾಸಕರ ನಿಯೋಗ ಬಿಜೆಪಿಯವರು ಧರ್ಮಸ್ಥಳಕ್ಕೆ ಕಳಂಕ ತರಲು ಯತ್ನಿಸುತ್ತಿದ್ದಾರೆ ಅವರೇ ತನಿಖೆ ನಡೆಸುವಂತೆ ಹೇಳ್ತಾರೆ ಈಗ ತನಿಖೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ಆರೋಪ ಧರ್ಮಸ್ಥಳ ಬಗೆಗಿನ ಅಪಕೀರ್ತಿ ದೂರವಾಗಬೇಕು ಧಾರವಾಡದಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಧರ್ಮಸ್ಥಳ ಭಕ್ತರ ವೇದಿಕೆಯಿಂದ ಗಣೇಶನಿಗೆ ಸಂಕಲ್ಪ ಪೂಜೆ ಭಾರೀ ಮಳೆಯಿಂದಾಗಿ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ರಸ್ತೆ ಮೇಲೆ ಮಣ್ಣು ಜಾರಿ ಸಂಚಾರಕ್ಕೆ ಅಡ್ಡಿ ಕೆಲಕಾಲ ಟ್ರಾಫಿಕ್ ಉಂಟಾಗಿ ತೊಂದರೆ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಹಾಸನ ಜಿಲ್ಲೆಯ ಸಕಲೇಶಪುರದ ಯಡಕುಮರಿ ಬಳಿ ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿತ ಹಳಿ ಸಂಪೂರ್ಣ ಮುಚ್ಚಿ ಹೋಗಿದ್ದು ಸಂಚಾರ ಸ್ಥಗಿತ ಕೊಪ್ಪಳದಲ್ಲಿ ಮಳೆಗೆ ತುಂಬಿದ ಹಳ್ಳ ಸೇತುವೆ ಮುಳುಗಿ ಸಂಚಾರಕ್ಕೆ ಸಮಸ್ಯೆ ಬೀದರ್ನಲ್ಲಿ ಜಮೀನು ಜಲಾವೃತವಾಗಿ ರೈತರು ಕಂಗಾಲು ಚಿಕ್ಕಮಗಳೂರಿನಲ್ಲೂ ಮಳೆ ಹಾವಳಿ ಪ್ರವಾಸಿಗರಿಗೆ ಜಿಲ್ಲಾಡಳಿತದ ಎಚ್ಚರಿಕೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಜಮೀನಿಗೆ ಅತಿಕ್ರಮ ಪ್ರವೇಶಿಸಿ ಜೀವ ಬೆದರಿಕೆ ಆರೋಪ ದಿಯಾ ಸಿನಿಮಾದ ನಿರ್ಮಾಪಕ ಕೃಷ್ಣ ಚೈತನ್ಯ ವಿರುದ್ಧ ಎಫ್ಐಆರ್ ರಾಮಮೂರ್ತಿ ನೀಡಿದ ದೂರಿನ ಅನ್ವಯ ಬೆಳ್ಳಂದೂರು ಠಾಣೆಯಲ್ಲಿ ಕೇಸ್ ದಾಖಲು 1 ಲಕ್ಷ ಲಂಚ ಪಡೆಯುವಾಗ ತಗ್ಲಾಕೊಂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಅಧಿಕಾರಿಗಳಿಂದ ರಾಜಶೇಖರ್ ಹುಮಾನ್ ಪಾಷಾ ಅರೆಸ್ಟ್ ಎಫ್ಐಆರ್ ದಾಖಲಿಸಿ ಇನ್ವೆಸ್ಟಿಗೇಷನ್ ಹಾಸನ ರೈಲ್ವೆ ನಿಲ್ದಾಣದಲ್ಲಿ ಅವಘಡ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ರೈಲಿನ ಬೋಗಿಯೊಂದರಲ್ಲಿ ಕಾಣಿಸಿಕೊಂಡ ಹೊಗೆ ಕೂಡಲೇ ಎಚ್ಚೆತ್ತುಕೊಂಡ ರೈಲ್ವೆ ಸಿಬ್ಬಂದಿಯಿಂದ ನಿಯಂತ್ರಣ ತಪ್ಪಿದ ಅನಾಹುತ ದೆಹಲಿಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಯಮುನಾ ನದಿ ತೀರದ ಭಾಗದಲ್ಲಿ ಪ್ರವಾಹದ ಆತಂಕ ಹರಿವಿನ ಪ್ರಮಾಣ 206 ಮೀಟರ್ ದಾಟಿದ್ರೆ ಜನರನ್ನ ಸ್ಥಳಾಂತರಿಸಲು ಜಿಲ್ಲಾಡಳಿತ ನಿರ್ಧಾರ ಪಾಕಿಸ್ತಾನದಲ್ಲಿ ನಿರಂತರ ಮಳೆಗೆ ಪ್ರವಾಹ ಪರಿಸ್ಥಿತಿ ಇದುವರೆಗೂ 350ಕ್ಕೂ ಹೆಚ್ಚು ಮಂದಿ ಬಲಿ ಊರಿಗೆ ನುಗ್ಗಿದ ನೀರು ಕೊಚ್ಚಿ ಹೋದವು ಕಾರು ಪಾಕ್ ಪ್ರವಾಹದಲ್ಲಿ ರಕ್ಷಣಾ ಕಾರ್ಯಕ್ಕೆ ತೆರಳಿದ್ದ ಹೆಲಿಕಾಪ್ಟರ್ ಪತನ ಹವಾಮಾನ ವೈಪರೀತ್ಯದಿಂದಾಗಿ ಬುನೇರ್ ಜಿಲ್ಲೆಯಲ್ಲಿ ಅಪಘಾತ ಪೈಲಟ್ ಸೇರಿ ಹೆಲಿಕಾಪ್ಟರ್ನಲ್ಲಿದ್ದ 5 ಸಿಬ್ಬಂದಿ ಸಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ